ನಮಸ್ಕಾರ. ಈ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ, ಎಲ್ಲರೂ USMS ಲಾಗಿನ್ ಆಗಬೇಕಾದ್ರೆ ABC ಐಡಿನ ಕ್ರಿಯೇಟ್ ಮಾಡಿ ಅಂತ ಪಾಪಪ್ ಬರ್ತಾ ಇದೆ, ಮೆಸೇಜ್ ಬರ್ತಾ ಇದೆ ಎಲ್ಲರಿಗೂ. ಸೊ ಅದನ್ನು ಹೆಂಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ USMS ಲಾಗಿನ್ ಅಂತ ಸರ್ಚ್ ಮಾಡಿ. ಫಸ್ಟ್ ಒನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಇಂಟರ್ಫೇಸ್ ಬಂದಾಗ, ಈ ಥರ ಇಂಟರ್ಫೇಸ್ ಬಂದಾಗ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಕ್ರಿಯೇಟ್ ABC ID ಅಂತ ಇದೆಯಲ್ಲ, ಬ್ಲಿಂಕ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಾಗ ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಮೇಲ್ಗಡೆಗೆ ಲಾಗಿನ್ ಅಂತ ಇದೆ ನೋಡಿ. ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯೂನಿವರ್ಸಿಟಿ ಮತ್ತು ಸ್ಟೂಡೆಂಟ್ ಅಂತ ಬರುತ್ತೆ. ನೀವು ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಆಗೋಕ್ಕೆ ಬರಲ್ಲ, ಇಲ್ಲಿ ಮೊದಲು ಸೈನ್ ಅಪ್ ಆಗಬೇಕು. ನ್ಯೂ ಯೂಸರ್ ಸೈನ್ ಅಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಫಸ್ಟ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಬರೋ ತನಕ ವೆಯ್ಟ್ ಮಾಡಿ. ಓಕೆ, OTP ಬಂದ ತಕ್ಷಣ OTPನ ವೆರಿಫೈ ಮಾಡಿ. OTP ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. OTPನ ಎಂಟ್ರಿ ಮಾಡಿ. ಬರಲಿಲ್ಲ, ಅಕಸ್ಮಾತ್ OTP ಬರಲಿಲ್ಲ ಅಂತ ಹೇಳಿದ್ರೆ ರೀಸೆಂಟ್ ಕೊಡಿ. ರೀಸೆಂಟ್ ಕೊಟ್ಟಾಗ ಬರುತ್ತೆ. ಈಗ ಐಡೆಂಟಿಟಿ ಟೈಪ್ ಅಂತ ಕೇಳುತ್ತೆ, ಸೆಲೆಕ್ಟು. ನಿಮ್ಮದು ಇದ್ರ ಮೂರೊಳಗೆ ಯಾವ್ದಾರು ಸೆಲೆಕ್ಟ್ ಮಾಡ್ಕೋಬೋದು. ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊತೀನಿ. ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆಗೆ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಇರುತ್ತೆ. ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ನೆಕ್ಸ್ಟು ನೇಮ್ನ ಎಂಟ್ರಿ ಮಾಡಿ, ಆ್ಯಸ್ ಇಟ್ ಈಸ್ ಏನು ಆಧಾರಲ್ಲಿರುತ್ತೋ ಅದನ್ನು. ನೆಕ್ಸ್ಟು ಡೇಟ್ ಆಫ್ ಬರ್ತು ಎಂಟ್ರಿ ಮಾಡಿದ ಮೇಲೆ ಸೆಲೆಕ್ಟ್ ಜೆಂಡರ್ ಅಂತ ಇರುತ್ತೆ. ಮೇಲ್ ಮಾಡ್ಕೊಳ್ಳಿ, ಫೀಮೇಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಯೂಸರ್ ನೇಮ್ ಕೇಳುತ್ತೆ. ಯೂಸರ್ ನೇಮು ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಹೆಸರು ಏನಿರುತ್ತೋ, ಇವಾಗ ಇನ್ಸ್ಟಾಗ್ರಾಮ್ ID ಮತ್ತು ಫೇಸ್ಬುಕ್ ID ಎಲ್ಲ ಕ್ರಿಯೇಟ್ ಮಾಡ್ತಿರಲ್ಲ, ಸೊ ಇದೂ ಅದೇ ಪ್ರೊಸೆಸಲ್ಲಿರುತ್ತೆ. ನೀವು ಅದೇ ಥರ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೀವು ಹೆಸರು ಮುಂದೆ 1 2 ಅಥವಾ JLR ಅಥವಾ ನಿಮ್ಮೂರು ಏನು ಬೇಕಾದ್ರೂ ಕೊಡ್ಬೋದು. ನಾನಿಲ್ಲಿ ಕೊಡ್ತಾ ಇದ್ದೀನಿ. ಪಿನ್ನು ಯಾವ್ದು ಬೇಕಾದ್ರೂ ಕೊಡ್ಬೋದು. ನೀವು 536 ಅಂತ ಕೊಡ್ತೀನಿ. 142536 ನಂಬರ್ನ ಒಂದು ಸ್ವಲ್ಪ ಶಫಲ್ ಆಗಿ ಕೊಡ್ಬೇಕು. ಡಿಫ್ರೆಂಟ್ ಆಗಿರೋ ನಂಬರ್ನ ಟ್ರೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಐ ಕನ್ಸೆಂಟ್ ಟು ಟರ್ಮ್ಸ್ ಯೂಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಅಂತ ಕೊಡ್ರಿ. ಸೊ ನೋಡ್ರಿ, ಈ ಯೂಸರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ, ಅಂದರೆ ಯೂಸರ್ ಅಲ್ಲೇ ಇದ್ದಾರೆ ಅಂತ. ನೀವೇನು ಮಾಡಬೇಕು ಅಂದರೆ ಯೂಸರ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 49 ಅಂತ ಮಾಡ್ತೀನಿ. ಅಂದರೆ ಯೂಸರ್ ನೇಮ್ ಮುಂದೆ ಒಂದೊಂದು ತಗೊಳ್ತತೆ, ಒಂದೊಂದು ತಗೊಳಲ್ಲ. ಸೊ ಅದನ್ನು ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಇದೆ ನೋಡಿ, ಅದನ್ನು ಒಂದ್ಸರಿ ಟ್ಯಾಪ್ ಮಾಡಿರಿ, ಎಲ್ಲ ಗ್ರೀನ್ ಆಗುತ್ತೆ. ಸೊ ಹಂಗೆ ಕೆಳಗಡೆಗೆ ಬಂದರೆ ಅಲೋ ಅಂತ ಇದೆಯಲ್ಲ, ಅಲೋ ಕೊಡಿ. ಅಲೋ ಕೊಟ್ಟ ನಿಮ್ಮದು ಸೆಲೆಕ್ಟ್ ID ಅಂತ ಬರುತ್ತೆ. ಮತ್ತೆ ನೀವು ಆಧಾರ್ ನಂಬರೇ ಮಾಡಿ ಪ್ರೊಸೀಡ್ ವಿತ್ KYC ಮಾಡಿ. ಅಂದರೆ ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದು ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ನಂಬರ್ ಕೇಳುತ್ತೆ. ನೀವು ಆಧಾರ್ ನಂಬರ್ ಕೇಳಿದಾಗ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ನಂಬರ್ನ ನೀವು ಹಾಕಬೇಕಾಗುತ್ತೆ. ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ಎಂಟ್ರಿ ಮಾಡಿದಾಗ ವೆರಿಫೈ ಅಂತ ಕೊಡಿ. ವೆರಿಫೈ ಅಂತ ಕೊಟ್ಟಾಗ ಆಧಾರ್ ಕಾರ್ಡಿಗೆ ಏನು ಲಿಂಕ್ ಆಗಿರುತ್ತೋ ಆ ನಂಬರ್ಗೆ ಒಂದು OTP ಬರುತ್ತೆ. OTPನ ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಷ್ಟು ಪ್ರೋಸೆಸ್ ಆದಮೇಲೆ ನಿಮಗೆ ಒಂದು ಕನ್ಫರ್ಮೇಷನ್ ಬರುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಿ, ಸರ್ವರ್ ಇಶ್ಯೂ ಇರುತ್ತೆ. ಓಕೆ, ಇದು ಆದಮೇಲೆ ನೆಕ್ಸ್ಟು ಸೆಲೆಕ್ಟ್ ಆದಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ, ಅಲೋ ಅಂತ ಕೊಡ್ರಿ. ಈ ಥರ ನಿಮ್ಮದು ಐಡೆಂಟಿಟಿ ಟೈಪ್ ಕೇಳ್ತತೆ. ನಿಮ್ಮದು ರೋಲ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೋಲ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಇದು ಐಡೆಂಟಿಟಿ ವ್ಯಾಲ್ಯೂ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ USMS ನಂಬರ್ ಅಂತ ಇರುತ್ತೆ, ಅದನ್ನೇ ಎಂಟ್ರಿ ಮಾಡಿ. ನೆಕ್ಸ್ಟು
ಐ ಆಮ್ ಸ್ಟೂಡೆಂಟ್ ಅಟ್ ದಾವಣಗೆರೆ ಯೂನಿವರ್ಸಿಟಿ ಅಂತ ಸರ್ಚ್ ಮಾಡಿ ಬಂದ್ಬಿಡುತ್ತೆ ಅಲ್ಲಿ. ಓಕೆ, ಇಲ್ಲಿ ಬಂದಿದೆ ನೋಡಿ, ದಾವಣಗೆರೆ ಯೂನಿವರ್ಸಿಟಿ ದಾವಣಗೆರೆ. ಇದ್ರ ಮೇಲೆ ಟ್ಯಾಪ್ ಮಾಡ್ರಿ. ಅಡ್ಮಿಷನ್ ಇಯರ್, ನೀವು ಯಾವ ಇಯರ್ ಅಡ್ಮಿಷನ್ ಆಗಿರ್ತೀರೋ ಆ ಇಯರ್ ಅಡ್ಮಿಷನ್ ಯಾವ್ದಾಗಿರುತ್ತೋ ಅದು ಇಯರ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆದ್ಮೇಲೆ ಈ ತರ ABC ಸ್ಟೂಡೆಂಟ್ ಅಕೌಂಟ್ ಕ್ರಿಯೇಟೆಡ್ ಅಂತ ಬಂದು ಬ್ಲೂ ಕಲರ್ ಅಲ್ಲಿ ಈ ತರ ನಂಬರ್ ಬರುತ್ತೆ. ಅದನ್ನ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಳ್ಳಿ. ನೆಕ್ಸ್ಟ್ ಆ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡ್ಮೇಲೆ ಆ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಆ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಈ ತರ ನಿಮ್ದು ನಂಬರು ಕ್ರಿಯೇಟ್ ಆಗುತ್ತೆ. ಇದನ್ನ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಳ್ರಿ. ನೆಕ್ಸ್ಟ್ USMS ಗೆ ಬರ್ರಿ. ID ಇರುತ್ತೆ, ID ನ ಇಲ್ಲಿ ಹಾಕಿ ಆ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕೊಟ್ಟ ತಕ್ಷಣ ಈ ತರ ಪಾಪಪ್ ಬರುತ್ತೆ. ಇಲ್ಲಿ ಐ ಕನ್ಫರ್ಮ್ ಅದ್ರ ಮೇಲೆ ಟ್ಯಾಪ್ ಮಾಡಿ ಎಸ್ ಅಂತ ಕೊಟ್ರೆ ನಿಮ್ಮ ಲಾಗಿನ್ನು ID ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸಕ್ಸಸ್ಫುಲಿ ಅಂತ ಬಂದಮೇಲೆ ಓಕೆ ಕೊಟ್ಟು ನಿಮ್ಮ ಲಾಗಿನ್ನ ಪ್ರೊಸೆಸ್ ಮಾಡ್ಬೋದು. ಈ ಪ್ರೊಸೆಸ್ಸು ಯಾಕೆ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ಸೆಕ್ಯೂರ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಲಾಸ್ ಮಾಡ್ಕೊಂಡ್ರೆ ನಿಮ್ಮ ಲಾಗಿನಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡು ರೆಡಿ ಇರುತ್ತೆ. ನೀವು ಆರಾಮಾಗೆ ಪ್ರಿಂಟೌಟ್ ತಗೊಂಡು ಪ್ರೊಸೆಸ್ ಮಾಡ್ಬೋದು. ಸೊ ಎಲ್ಲರಿಗೂ ಧನ್ಯವಾದಗಳು.